ಕರ್ನಾಟಕದಲ್ಲಿರೋ ಮೋಸ್ಟ್ ಪಾಪ್ಯುಲರ್ ರಿಯಾಲಿಟಿ ಶೋಗಳಲ್ಲಿ ಬಿಗ್ ಬಾಸ್ ಕೂಡ ಒಂದು. ಇನ್ನು ಜನರು ಕೂಡ ಇದನ್ನ ತುಂಬಾ ಇಷ್ಟಪಟ್ಟು ನೋಡ್ತಾರೆ. ಹಾಗೆ ಈಗ ಬಿಗ್ ಬಾಸ್ ಮನೆಯಲ್ಲಿ 9 ಸ್ಪರ್ಧಿಗಳು ಇದ್ದಾರೆ. ಜೊತೆಗೆ ಗ್ರ್ಯಾಂಡ್ ಫಿನಾಲೆಗೆ ಇನ್ನೇನು ಕೆಲವೇ ವಾರಗಳು ಮಾತ್ರ ಬಾಕಿ ಇದೆ. ಹಾಗಿದ್ರೆ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಲ್ಲಿ ಜನರಿಗೆ ಇಷ್ಟ ಆಗಿರೋ ಸ್ಪರ್ಧಿ ಯಾರು ಈ ಸರಿ ವಿನ್ ಆಗ್ತಾರೆ, ಹಾಗೆ ಯಾವ ಕಾರಣಕ್ಕೆ ಅವರು ಜನರಿಗೆ ಇಷ್ಟ ಆಗ್ತಾರೆ ಅನ್ನೋ ಅಭಿಪ್ರಾಯಗಳನ್ನ ಜನರ ಹತ್ರನೇ ಕೇಳೋಣ ಬನ್ನಿ. ಇವ್ರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದಾರೆ. ಇವ್ರು ವಿನ್ ಆಗ್ಬೋದು. ಮೈಂಡ್ ಗೇಮ್ ಸಕ್ಕತ್ತಾಗಿ ಆಡ್ತಾ ಇದಾರೆ. 3 ಜನದಲ್ಲಿ ತ್ರಿವಿಕ್ರಮ್ ಫೇವರೇಟ್. ಬಿಗ್ ಬಾಸ್ ಅಂತ ಒಂದು ಒಳ್ಳೆ ಪ್ರೋಗ್ರಾಮ್ ನಡೀತಾ ಇದೆ. ಅದು ಎಲ್ಲಿ ತಪ್ಪಿದೆ ಅದನ್ನ ಎತ್ತಿ ಹಿಡಿತಾರೆ. ನನ್ನ ಪ್ರಕಾರ ಅವರೇ ವಿನ್ ಆಗ್ತಾರೆ. ಹನುಮಂತು ಹೌದು. ಹೀರೋ ಇರೋರೆ ಯಾವಾಗ್ಲೂ ಹೀರೋ ಆಗ್ತಿದ್ರೆ ಅದಕ್ಕೆ ಹೀರೋ ಅಂತಾನೆ ಹೇಳ್ತಾರೆ ಅಷ್ಟೇ. ಇನ್ನೊಬ್ರು ಆಗ್ಲಿ ಬಿಡಿ, ಹೀರೋ ಏನಾಗುತ್ತೆ. ನಮ್ಗೆಲ್ಲ ಇಷ್ಟ ಆಗಿರೋದು ಮೋಕ್ಷಿತ ಬರಬೇಕು ಅಂತ ಇಷ್ಟ. ಹನುಮಂತು ವಿನ್ ಆಗಲಿ ಅಂತ ನಮ್ಮ ಇಷ್ಟ. ತ್ರಿವಿಕ್ರಮ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಬಿಗ್ ಬಾಸ್ ನೋಡ್ತಾ ಇರ್ತೀರಾ? ನೋಡ್ತಾ ಇದ್ದೇನೆ. ಡೈಲಿ ನೋಡ್ತಾ ಇರ್ತೀರಾ? ಡೈಲಿ ನೋಡ್ತಾ ಇದ್ದೇನೆ. ಸೊ ಯಾರು ನಿಮ್ಮ ಪ್ರಕಾರ ವಿನ್ ಆಗ್ಬೋದು? ಇದರಲ್ಲಿ 3 ಜನ ಫೇವರೇಟ್ ಇದ್ದಾರೆ. ಭವ್ಯ, ಓಕೆ, ಮತ್ತೆ ಹನುಮಂತು, ಆಮೇಲೆ ತ್ರಿವಿಕ್ರಮ್. ಮೂರು ಜನದಲ್ಲಿ ತ್ರಿವಿಕ್ರಮ್ ಫೇವರೇಟ್. ತ್ರಿವಿಕ್ರಮ್ ಓಕೆ, ವಿನ್ ಆಗೋದು ಅವರು ಅಂತನಾ? ವಿನ್ ಆಗೋದು ಅವರು. ಯಾಕೆ ಅಂತ? ಅವರು ಆಟ ಚೆನ್ನಾಗಿದೆ ಅವ್ರದ್ದು. ಸೈಲೆಂಟ್ ಆಗಿರ್ತಾರೆ. ಸೈಲೆಂಟ್ ಆಗಿರ್ತಾರಾ? ಓಕೆ, ಸ್ವಲ್ಪ ಇದೆ, ಚೆನ್ನಾಗಿದೆ ಅವ್ರದ್ದು. ಓಕೆ, ಎಲ್ಲ ಫಿಸಿಕಲ್ ಟಾಸ್ಕ್, ಮೆಂಟಲ್ ಟಾಸ್ಕ್ ಇದರ ಜಗಳ ಕಮ್ಮಿ ಅವ್ರದ್ದು. ಕೆಲವರು ಜಗಳ ಆದರೂ ಸಮಾಧಾನ ಮಾಡ್ತಾರೆ. ಸ್ವಲ್ಪ ಭವ್ಯಂದು ಅವ್ರದ್ದು ಫ್ರೆಂಡ್ಶಿಪ್ ಚೆನ್ನಾಗಿದೆ. ಬಟ್ ಎಲ್ಲ ಅದೇ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರಲ್ಲ, ಭವ್ಯ ತ್ರಿವಿಕ್ರಮ್ ನಿಂದ ಅವರಿಬ್ರು ಮಾತ್ರ ಇರ್ತಾರೆ. ಫ್ರೆಂಡ್ಶಿಪ್ ಆದವ್ರು ಯಾರು ಗೆದ್ದಿಲ್ಲ ಅಂತಿಲ್ಲ. ಹೋದ ಇದರಲ್ಲಿ ಫ್ರೆಂಡ್ಶಿಪ್ ಇದ್ದವರೇ ಇಬ್ರು ಫೈನಲಿ ಬಂದು ಅದರಲ್ಲಿ ಒಬ್ರು ಗೆದ್ದಿದ್ದಾರೆ. ಕಾರ್ತಿಕ್, ಸಂಗೀತ ಮತ್ತೆ ಚಂದನ್ ಶೆಟ್ಟಿ, ಇವನು ಇದ್ರಲ್ಲ ಏನಾದ್ರು ಅವಾಗೆಲ್ಲ ಇದೇನಿಲ್ಲ, ತ್ರಿವಿಕ್ರಮ್ ಗೆಲ್ಬೋದು. ಎಂಜಾಯ್ ಮಾಡ್ತೇವೆ, ತುಂಬಾ ಎಂಜಾಯ್ ಮಾಡ್ತೇವೆ. ಅದು ನೋಡಕ್ಕೆ 9 ಗಂಟೆ ಯಾವಾಗ ಆಗುತ್ತದೆ ಕಾಯ್ತಾ ಇರ್ತೀವಿ. ಅಯ್ಯೋ, ಜಗಳ ಇದ್ದಿದ್ದೆ. ಆ ಜಗಳ ಇಲ್ಲ ಅಂದ್ರೆ ನೋಡಕ್ಕಾಗಲ್ಲ. ಜಗಳ ಇಲ್ಲ ಅಂದ್ರೆ ನೋಡಕ್ಕಾಗಲ್ಲ. ಜಗಳ ಇರ್ಲೇಬೇಕು. ಅವ್ರೇನಾದ್ರೂ ಅದೇ ನಾಮಿನೇಟ್ ಆದಾಗ ನೀವು ಓಟ್ ಎಲ್ಲ ಹಾಕ್ತಾ ಇರ್ತೀರಾ? ಇಲ್ಲ, ಓಟ್ ಅದ್ರ ಬಗ್ಗೆ ನೋಡಿ ಖುಷಿ ಪಡ್ತೇವೆ, ಎಂಜಾಯ್ ಮಾಡ್ತೇವೆ ಅಷ್ಟೇ. ನಿಮ್ ಪ್ರಕಾರನೂ ಅವರೇ ವಿನ್ ಆಗೋದು? ಸೊ ವಿನ್ ಆಗೋದು ಅವರೇ ಅಂತಾನೆ? ವಿನ್ ಆಗೋದು ಅವರೇ. ಯಾರು ನಿಮ್ ಫೇವರೇಟ್, ಯಾರು ವಿನ್ ಆಗ್ತಾರೆ ಅಂತ? ಇದರಲ್ಲಿ ಈಗಿರೋ ಕಂಟೆಸ್ಟೆಂಟ್ ಫೋಟೋ ಎಲ್ಲ ಇದೆ. ಸೊ ನಿಮ್ ಫೇವರೇಟ್ ಯಾರು ಸರಿ ವಿನ್ ಆಗ್ತಾರೆ? ಮೇಡಮ್ ಹನುಮಂತು ವಿನ್ ಆಗ್ತಾರೆ. ಹೌದಾ? ಓಕೆ, ತೆಗಿರಿ, ಫೋಟೋ ತೆಗಿರಿ. ಯಾಕೆ ವಿನ್ ಆಗ್ತಾರೆ ಹೇಳಿ? ಹನುಮಂತ್ ಅವ್ರು ಯಾಕೆ ವಿನ್ ಆಗ್ತಾರೆ? ಹನುಮಂತ್ ಅವ್ರು ವಿನ್ ಆಗ್ತಾರೆ ಅಂತ ನಿಮ್ಮ ಪ್ರಕಾರ? ಮೇಡಮ್ ಅವರೇ, ಹಳ್ಳಿಯಿಂದ ಬಂದವ್ರೆ. ಏನೋ ಅಂಥವ್ರು ಬಂದರೆ ಒಳ್ಳೇದು. ಏನು ಅಂದರೆ ಅಂಥವ್ರಿಗೆ ಇದು ಮಾಡಬೇಕು. ಸುಮ್ಮನೆ ಮೊನ್ನೆ ಯಾರೋ ಇದು ಮಾಡಿದ್ರಲ್ಲ, ಎಲಿಮಿನೇಟ್ ಆದ್ರಲ್ಲ, ಅಂಥವ್ರಿಗಿಂತ ಇಂಥವ್ರಿಗೆ ಹಳ್ಳಿಯಿಂದ ಎಂತೆಂಥವ್ರು ಅವರೇ. ಇನ್ನೂ ಅಂಥವ್ರಿಗೆ ಚಾನ್ಸ್ ಕೊಟ್ಟರೆ ಏನೋ ಒಂದು ಒಳ್ಳೇದಾಗುತ್ತೆ. ಸುಮ್ಮನೆ ಮೊನ್ನೆ ಜಗಳ ಆಡ್ಬಿಟ್ಟು ಎಲ್ಲ ಸುಮ್ಮನೆ ಕರ್ನಾಟಕದ ಮರ್ಯಾದೆ ಹೋಗುತ್ತೆ ಅಂಥವೆಲ್ಲ ಮಾಡಿದ್ರೆ. ಬಿಗ್ ಬಾಸ್ ಅಂತ ಒಂದು ಒಳ್ಳೆ ಪ್ರೋಗ್ರಾಮ್ ನಡೀತಾ ಇದೆ. ಅದಕ್ಕೆ ಬಡವ್ರ ಮಕ್ಕಳು ತುಂಬ ಜನ, ಇವಾಗ ಅನಾಥಾಶ್ರಮ ನಡೆಸ್ತಾ ಇದ್ದವ್ರು ಎಷ್ಟು ಜನ ಅವರೇ, ಯೋಗೇಶ್ ಅಣ್ಣ ಅವರೆಲ್ಲ. ಅಂಥವ್ರಿಗೆ ಯಾರಿಗಾನ ಬಡವ್ರಿಗೆ ಕೊಡ್ಬೇಕು. ಇಲ್ಲ ಮೇಡಮ್ ಅವರೇ, ಅದು ಅಂಥವ್ರಿಗೆ ಕೊಟ್ರು ಅವರಿಂದ ತುಂಬ ಹೆಲ್ಪ್ ಆಗುತ್ತಲ್ವ. ಎಷ್ಟೋ ಜನಕ್ಕೆ ಅನಾಥಾಶ್ರಮ ನಡೆಸ್ತಾ ಇರೋರು ಎಷ್ಟು ಜನ ಅವರೇ, ಅಂಥವ್ರಿಗೊಬ್ರಿಗೆ ಚಾನ್ಸ್ ಕೊಟ್ಟರೆ ತುಂಬ ಜನಕ್ಕೆ ಒಳ್ಳೇದಾಗುತ್ತೆ. ಇವಾಗ ಹನುಮಂತು ಅಂದರೆ ಹಳ್ಳಿಯಿಂದ ಬಂದವ್ರೆ, ಅಂಥವ್ರು ಏನೋ ಇನ್ನಾದರೆ ಆ ಕಡೆ ಏನೋ ಒಳ್ಳೇದಾಗ್ಬೋದೇನೋ ಅಂತ ಅಷ್ಟೇ. ನಿಮ್ಮ ಫೇವರೇಟ್ ಅವರು ಈ ಸರಿ ಅವರೇ ವಿನ್ ಆಗ್ತಾರೆ? ಅವರೇ ಆಗ್ತಾರೆ. ಯಾರು ರೆಗ್ಯುಲರ್ ಬಿಗ್ ಬಾಸ್ ಏನಂದ್ರೆ ಅದು ಈಗ ಫಿನಾಲೆ ಬಂತಲ್ಲ, ಸೊ ನಿಮ್ಮ ಪ್ರಕಾರ ಇದರಲ್ಲಿ ಕಂಟೆಸ್ಟೆಂಟ್ ಫೋಟೋ ಇದೆ, ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ ಅಂತ? ಈ ಫೋಟೋ ಗೆಸ್ ಮಾಡ್ಬೇಕಾ? ಅದು ಗೆಸ್ ಏನು, ಯಾರು ಇದ್ದಾರೆ ಅಂತ ಅವ್ರನ್ನ ಜಸ್ಟ್ ಫೋಟೋ ತೆಗೆದು ತೋರಿಸಿ ನಿಮ್ಮ ಪ್ರಕಾರ ಯಾರು ವಿನ್ ಆಗ್ತಾರೆ, ನಿಮಗೆ ಯಾರು ಇಷ್ಟ ಅಂತ ಹೇಳಿ. ಯಾಕೆ ಅಂತ? ಇಲ್ಲ, ಅವ್ರ ಟಾಸ್ಕ್ ಆಯಿತು, ಮನೆಯಲ್ಲಿ ಯಾವುದೇ ವಿಚಾರನೂ ಆಯಿತು, ತುಂಬ ಚೆನ್ನಾಗಿ ತಗೊಳ್ತಾರೆ. ಅಂದರೆ ತುಂಬ ಚೆನ್ನಾಗಿ ಗೇಮ್ ಆಟಾಡ್ತಾರೆ. ಮತ್ತು ಎಲ್ಲಿ ತಪ್ಪಿದೆ ಅದನ್ನು ಎತ್ತಿ ಹಿಡಿತಾರೆ. ಆ್ಯಂಡ್ ಅವ್ರದ್ದು ಫುಲ್ಲು ಆ್ಯಂಡ್ ಇದು ನೋಡಿದ್ರೆ ಎಂಟರ್ಟೈನ್ಮೆಂಟ್ ಆಯಿತು, ಗೇಮಿಂಗ್ ಆಯಿತು, ಎಲ್ಲ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದಾರೆ. ಅದಕ್ಕೆ ಅದು ಯಾರಾದರೂ ಒಬ್ರು ಕಂಫರ್ಟೇಬಲ್ ಆಗಿ ಯಾರಾದರೂ ಒಬ್ರು ಇದ್ರಲ್ಲ ಹಂಗೆ ಮಾತಾಡ್ತಾರೆ. ಅದಕ್ಕೆ ಅವ್ರ ಜೊತೆ ಇರ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಅಲ್ಲ. ಎಲ್ಲರೂ ಅದೇ ಮಾಡ್ತಾರಲ್ಲಿ, ಯಾರು ಒಬ್ಬರೇ ಇವರೇ ಮಾಡ್ತಾರಂತಲ್ಲ. ಅದು ಸ್ವಲ್ಪ ಏನಾದರೂ ಹೈಲೈಟಿಂಗ್ ಆದರೆ ಅವ್ರದ್ದೇ ವಿಷಯ ಹೇಳ್ತಾರೆ ಅಷ್ಟೇ.
ಯಾ ನಿಮ್ಮ ಪ್ರಕಾರನೂ ಅವರೇ ವಿನ್ ಆಗೋದು, ಸೊ ವಿನ್ನು ಅವರೇ ಆಗ್ತಾರೆ ಅಂತ ಈಗ. ಯಾ ನನ್ನ ಪ್ರಕಾರನೂ ಅವರೇ ವಿನ್ ಆಗ್ತಾರೆ ಮತ್ತೆ ಅವರೇ ವಿನ್ ಆಗಿನೂ ಬರ್ತಾರೆ. ಬಿಗ್ ಬಾಸ್ 11 ಟ್ರೋಫಿ ಅವರೇ ಹೊಡಿತಾರೆ ಪಕ್ಕ 100%. ನೆಕ್ಸ್ಟ್ ಸೆಕೆಂಡ್ ಯಾರು ಬರ್ಬೋದು ಹಾಗಿದ್ರೆ? ಸೆಕೆಂಡ್ ರನ್ನರ್ ಅಪ್ ಆಗಿ ನನಗೆ ಮಂಜು ಅವ್ರು ಅನ್ಸುತ್ತೆ. ಎಲ್ಲ ಟಫ್ ಕಾಂಪಿಟೇಷನ್ ಇರೋರ್ನೇ ಹೇಳ್ತಾ ಇದ್ದೀರಾ. ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಬಟ್ ಬೆಟರ್ ಟು ಅವರು ಇಬ್ಬರಲ್ಲಿ ನೋಡಿದ್ರೆ ತ್ರಿವಿಕ್ರಮ್ ಅವ್ರು ಚೆನ್ನಾಗಿದೆ. ಹೌದು. ಸೊ ಇದರಲ್ಲಿ ಅವ್ರ ಫೋಟೋಸ್ಗಳಿದೆ. ಯಾರು ನಿಮ್ಮ ಪ್ರಕಾರ ಈ ಸರಿ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗ್ತಾರೆ ಅಂತ? ಧನರಾಜು, ಹನುಮಂತ್ ಓಕೆ, ಯಾಕೆ ಅಂತ ಸರ್? ಹಾನೆಸ್ಟ್ ಆಗಿ ಆಡ್ತಾ ಇದಾರೆ. ಹನುಮಂತು ವಿನ್ ಆಗದಾ? ಹೌದು. ಓಕೆ, ಧನರಾಜ್ ಓಕೆ, ಏನಕ್ಕೆ ಅಂತ? ಅವರು ಫಸ್ಟ್ ಇಂದನೂ ನಿಯತ್ತಾಗಿ ಆಡ್ತಾ ಇದ್ದಾರೆ. ಜನಗಳು ಎಲ್ಲ ಅವ್ರ ಬಗ್ಗೆ ಅಭಿಮಾನ ಇಟ್ಟಿದ್ದಾರೆ. ಕಷ್ಟದಲ್ಲೂ ಇದ್ದಾರೆ, ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಬಿಗ್ ಬಾಸ್ ಅಲ್ಲಿ ಬರೀ ಒಳ್ಳೆ ಕಾಲ ಅಂದ್ರೆ ವರ್ಕ್ ಆಗಲ್ಲ, ಸ್ವಲ್ಪ ಫಿಸಿಕಲ್ ಟಾಸ್ಕ್ ಎಲ್ಲ ಆಡ್ಬೇಕಾಗಿರುತ್ತೆ. ಇವರಿಬ್ರು ಅಷ್ಟಾಗೆಲ್ಲ ಆಡಲ್ವಲ್ಲ? ಎಲ್ಲ ಆಟನೂ ಆಡ್ತಿದ್ದಾರೆ. ಬುದ್ಧಿ ಉಪಯೋಗಿಸಿ ಆಟ ಆಡ್ತಾ ಇದ್ದಾರೆ. ಫಿಸಿಕಲ್ ಅಂದ್ರೆ ಬುದ್ಧಿ ಚೆನ್ನಾಗಿದ್ರೆ ಎಲ್ಲ ಕೆಲಸನೂ ಆಗುತ್ತೆ. ಬುದ್ಧಿನೇ ಸರಿ ಇಲ್ಲ ಅಂದ್ರೆ ಕೆಲಸ ಆಗಲ್ಲ. ತೀಟ್ನಿ ಮಾಡಲ್ಲ ಅವರು, ಕರೆಕ್ಟಾಗಿ ಆಟ ಆಡ್ತಾ ಇದ್ದಾರೆ. ಅಲ್ಲ, ನಿಮಗೆ ಇಷ್ಟ ಇವರು ಆಗಿದ್ದಾರೆ, ಇನ್ನು ಇವರೇ ಆಗ್ತಾರೆ ಅಂತ? ಹೌದು, ನಮ್ಗೆ ಇಷ್ಟ ಇರೋರೇ ವಿನ್ ಆಗ್ಬೇಕಂತಾನೆ ನಾವು ಹೇಳೋದು. ಇವಾಗ ಹೀರೋ ಇರೋರೇ ಯಾವಾಗ್ಲೂ ಹೀರೋ ಆಗ್ತಿದ್ರೆ ಅದಕ್ಕೆ ಹೀರೋ ಅಂತಾನೆ ಹೇಳ್ತಾರೆ ಅಷ್ಟೇ. ಇನ್ನೊಬ್ರು ಆಗ್ಲಿ ಬಿಡಿ ಹೀರೋ, ಏನಾಗುತ್ತೆ? ನಾವು ಅವರಿಗೂ ಬೆಂಬಲ ಕೊಡೋಣ ಅಲ್ವಾ? ಬಡವರು ಬೆಳೀಲಿ, ಶ್ರೀಮಂತರಾಗೋದು ಬೇಡ, ಅದಕ್ಕೋಸ್ಕರ. ಹಾಗಿದ್ರೆ ನಿಮಗೆ ಬಿಗ್ ಬಾಸ್ ಮನೆಯಲ್ಲಿರೋ ದೋಸ್ತ ಜೋಡಿಗಳು ಹೌದು ದೋಸ್ತಾನೆ. ಫ್ರೆಂಡ್ಶಿಪ್ ಅಷ್ಟೇ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗೂ ಆಡ್ತಾ ಇದಾರೆ. ಎಂಟರ್ಟೈನ್ ಕೂಡ ಎಸ್, 100%. ಆಲ್ ಇನ್ ಆಲ್ ಒನ್ ಅಂತ ಹೌದು, ಎಲ್ಲದರಲ್ಲೂ ಇದ್ದಾರೆ ಅವರು, ಎಲ್ಲದರಲ್ಲೂ ಇದ್ದಾರೆ. ತುಂಬಾ ಬುದ್ಧಿವಂತಿಕೆಯಿಂದ ಆಟ ಆಡ್ತಿದ್ದಾರೆ. ನಿಮ್ ಪ್ರಕಾರ ಅವರು ಹನುಮಂತ ಮುಗ್ಧ ಅಂತ ಅನ್ಸುತ್ತಾ, ಇನ್ನೋಸೆಂಟ್ ಅನ್ಸುತ್ತಾ? ಅಲ್ಲ, ಇನ್ನೋಸೆಂಟ್ ಅನ್ನೋದಕ್ಕಿಂತನೂ ಟ್ಯಾಲೆಂಟ್ ಇದೆ. ಅದನ್ನ ಎಲ್ಲಿ ಉಪಯೋಗಿಸ್ಬೇಕು ಅದನ್ನ ಉಪಯೋಗಿಸ್ತಾ ಇದ್ದಾರೆ. ಮಾತುಕತೆ ಚೆನ್ನಾಗಿ ಆಡ್ತಾರಲ್ಲ. ಎಸ್, 100%. ಅದೇ ಬೇಕಾಗಿರೋದಲ್ಲ ಅಲ್ಲಿ. ಎಲ್ಲದೂ ಇದೆ ಅವ್ರ ಹತ್ರ, ಇಲ್ಲ ಅಂತ ಏನಿಲ್ಲ. ಅಂದ್ರೆ ತೋರಿಸ್ಕೊಂತ ಇಲ್ಲ ಅಷ್ಟೇ, ಅವ್ರಿಗೆ ಬೇಕಾದಾಗ ಉಪಯೋಗಿಸ್ತಾ ಇದ್ದಾರೆ. ಧನರಾಜು ಹಾಗೆ ಆಡ್ತಾ ಇದ್ದಾರೆ, ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅವ್ರು ಇಲ್ಲಿವರೆಗೆ ಆಡ್ಕೊ ಬಂದಿದ್ದು ತುಂಬ ಇಷ್ಟ ಆಗಿದೆ ನಮಗೆ, ಅದಕ್ಕೆ ನಾವು ಅವ್ರ ಬಗ್ಗೆ ಹೇಳ್ತಾ ಇದ್ದೀವಿ. ಅಂದ್ರೆ ಅವರು ನಾಮಿನೇಟ್ ಆದಾಗೆಲ್ಲ ಏನಾದ್ರು ವೋಟ್ ಮಾಡ್ತಾ ಇರ್ತೀರಾ? ಹೌದು, ವೋಟ್ ಮಾಡ್ತೀವಿ, ವೋಟ್ ಮಾಡ್ತಾ ಇರ್ತೀವಿ. ಹಾಂ, ಒಟ್ನಲ್ಲಿ ಅವ್ರು ಗೆಲ್ಲಿ, ಒಳ್ಳೆ ಹಳ್ಳಿಯಿಂದ ಬಂದವ್ರು ಗೆಲ್ಬೇಕು ಮೇಡಮ್. ಅವ್ರಿಗೆ ಒಳ್ಳೆ ಪ್ರತಿಭೆ ಇದೆ, ಅವ್ರು ತೋರಿಸ್ಕೊಳ್ಳಿ ಬಿಡಿ. ಮೇಡಮ್, ಬಿಗ್ ಬಾಸ್ ನೋಡ್ತಾ ಇರ್ತೀರಾ? ಓಕೆ, ಡೈಲಿ ನೋಡ್ತಾ ಇರ್ತೀರಾ? ಏನಂದ್ರೆ ಇನ್ನೇನು ಬಿಗ್ ಬಾಸ್ ಮುಗಿಯೋದಕ್ಕೆ ಸ್ವಲ್ಪ ದಿನಗಳಷ್ಟೇ ಬಾಕಿ ಇದೆ. ಸೊ ಫಿನಾಲೆ ಹತ್ರ ಬಂದು ಈಗಿರೋ ಸ್ಪರ್ಧಿಗಳ ಫೋಟೋ ಇಲ್ಲಿದೆ. ಸೊ ನಿಮ್ಮ ಪ್ರಕಾರ ಯಾರು ಈ ಸರಿ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಆಗ್ಬೋದು? ನಿಮಗೆ ಯಾರು ಇಷ್ಟ ಅಂತ? ಇಷ್ಟ ಯಾರು ಅವರು ವಿನ್ ಆಗ್ತಾರಾ? ಮೇ ಬಿ ತ್ರಿವಿಕ್ರಮ್ ವಿನ್ ಆಗ್ತಾರಾ? ಫೋಟೋ ತೋರಿಸ್ಬಿಡಿ, ಯಾಕೆ ಅಂತ ಹೇಳ್ಬಿಡಿ ಅಷ್ಟೇ. ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ಇನ್ನೂ ಸ್ವಲ್ಪ ಚೆನ್ನಾಗಿ ಆಡ್ಬೇಕು ಅಷ್ಟೇ. ಅದೇ ಅವ್ರು ಟಾಸ್ಕ್ ಆಡೋ ಒಂದು ಇರ್ತಾರ ಅಥವಾ ಅವ್ರ ಕ್ಯಾರೆಕ್ಟರ್ ವೈಸ್ ನಿಮಗೆ ಇಷ್ಟ ಆಗ್ತಾರಾ? ಟಾಸ್ಕ್ ಮತ್ತೆ ಕ್ಯಾರೆಕ್ಟರ್ ವೈಸ್ ಎರಡು. ಕ್ಯಾರೆಕ್ಟರ್ ನಿಮಗೆ ಹೇಗೆ ಅನಿಸುತ್ತೆ? ಕ್ಯಾರೆಕ್ಟರ್ ವೈಸ್ ಒಳ್ಳೆಯವರು ಅಂತ ಅನ್ಸುತ್ತಾ? ನೋಡೋದಕ್ಕೆ ಹಂಗ ಅನ್ಸುತ್ತಾ, ಬಟ್ ಅಂದ್ರೆ ಅಲ್ಲಿ ನೋಡೋದಕ್ಕೆ, ಬಟ್ ಅಲ್ಲಿ ಇರೋ ಸ್ಪರ್ಧಿಗಳೆಲ್ಲ ಹೇಳ್ತಾರಲ್ಲ ಅವ್ರು ಅಲ್ಲಿ ಇಲ್ಲಿ ಮಾತಾಡ್ತಾರೆ ಅಂತ ಹೇಳಿ. ಸೊ ಹಾಗಾಗಿ ಬಟ್ ಅವರೊಂದು ಕಂಫರ್ಟ್ ಝೋನ್ ಭವ್ಯ ಗೌಡ ಜೊತೆನೆ ಜಾಸ್ತಿ ಇರ್ತಾರೆ. ಅದನ್ನ ಬಿಟ್ಟು ಬಟ್ ಎಲ್ಲಾ ಜೊತೆನೂ ಸ್ವಲ್ಪ ಮಿಂಗಲ್ ಆಗ್ಬೇಕು. ಅದರ್ವೈಸ್ ಅದಕ್ಕಿಂತ ಇವ್ರು ಕಂಪೇರ್ ಮಾಡಿದ್ರೆ ರಜತ್ ಓಕೆ. ಬಟ್ ಏನು ರಜತ್ ಅವ್ರು ಈಗ ವೈಲ್ಡ್ ಕಾರ್ಡ್ ಎಂಟ್ರಿ ಇಂದ ಬಂದಿದ್ದಾರೆ, ಇದುವರೆಗೂ ಯಾರು ವಿನ್ ಆಗಿಲ್ಲ. ಸೊ ಅದಕ್ಕೆ ತ್ರಿವಿಕ್ರಮ್ ಅಂತ ಹೇಳಿದ್ರು. ಬಟ್ ನಿಮಗೆ ಇಷ್ಟ ರಜತ್ ಅವ್ರು ವಿನ್ ಆಗಿದೆ ಅಂತ? ಅಫ್ಕೋರ್ಸ್ ಇವ್ರಿಬ್ರಲ್ಲಿ ಯಾರಾದ್ರೂ ಓಕೆ. ಅವ್ರ ಜೋಡಿ ಇಷ್ಟ ಆಗುತ್ತಾ ನಿಮಗೆ? ಹೋಗಿ ಭವ್ಯ ಗೌಡ ಮತ್ತು ತ್ರಿವಿಕ್ರಮ್ ಜೋಡಿ ಅವ್ರ ಜೊತೆ ಆಡೋದು ಇಷ್ಟ ಆಗುತ್ತಾ? ಇಲ್ಲ ಅವರು ಟಾಸ್ಕ್ ಆಡ್ಬೇಕಲ್ವಾ. ನೋಡಿದ್ರಿ ಅಲ್ಲ, ಸದ್ಯಕ್ಕೆ ಬಿಗ್ ಬಾಸ್ ಮನೆಯಲ್ಲಿ ಇರೋ ಸ್ಪರ್ಧಿಗಳಲ್ಲಿ ಬಹುತೇಕ ಎಲ್ಲ ಜನರಿಗೂ ಹಳ್ಳಿ ಹೈದ ಹನುಮಂತ ಅವರೇ ಫೇವ್ರೇಟ್ ಆಗಿದ್ದಾರೆ. ಹಾಗೆ ಅವರೇ ಕೂಡ ವಿನ್ ಆಗಬೇಕು ಅಂತ ತುಂಬಾ ಜನರ ಅಭಿಪ್ರಾಯ ಕೂಡ ಆಗಿದೆ. ತಮ್ಮ ಮುಗ್ಧ ಮನಸ್ಸಿಂದ ಒಳ್ಳೆ ರೀತಿಯಲ್ಲಿ ಆಟ ಆಡಿ ಇಷ್ಟು ಜನರ ಪ್ರೀತಿಯನ್ನ ಗಳಿಸಿದ್ದಾರೆ. ಇನ್ನು ಫಿನಾಲಿಗೂ ಕೂಡ ಕೆಲವೇ ವಾರಗಳು ಬಾಕಿ ಇರೋದ್ರಿಂದ ಈ ಬಾರಿ ಬಿಗ್ ಬಾಸ್ 11ರ ಟ್ರೋಫಿಯನ್ನ ಯಾರು ತಗೊಳ್ತಾರೆ ಅನ್ನೋದು ಕಾದು ನೋಡಬೇಕು. ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆ ಧನುಶ್ರೀ, ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.